ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬುಧವಾರ ವ್ಲಾಗ್ ಆಗಿರುತ್ತೆ. ವಾಯ್ಸ್ ಓವರ್ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ಡಿಸ್ಟರ್ಬ್ ಇದೆ, ಹೊರಗಡೆ ಕೆಲಸ ಮಾಡ್ತಾ ಇದ್ರು. ಅದರಿಂದ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ತುಂಬಾನೇ ವಿಡಿಯೋ ಮಾಡೋದು ಪೆಂಡಿಂಗ್ ಇತ್ತು. ಇವತ್ತು ಒಂದೆರಡಾದ್ರೂ ಶೂಟ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ. 2 ವಿಡಿಯೋ ಶೂಟ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಯ್ತು. ಮತ್ತೆ ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರಂತೂ ನಿನ್ನೆ ಬರ್ಡೇ ಇದ್ರು ನನ್ನ ಕೈಗೆ ಸಿಕ್ಕಿರ್ಲಿಲ್ಲ. ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಷ್ಟೇನೆ ನನ್ನ ಜೊತೆ ಇದ್ದಿದ್ದು. ಅದಕ್ಕೇನೆ ಸಂಜೆ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋದಿಕ್ಕೆ ಅಂತ ಎಲ್ರು ಹೋದ್ವಿ. ಕೇಕ್ ಕಟ್ ಮಾಡಿಸಿ ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಬರೋಣ ಅಂತ ಹೊರಟು. ಹಾಗೆ ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡು ಅಣ್ಣಾರು ಕೂಡ ಮನೆ ಕಡೆ ಹೋದ್ರು. ನಾವು ಕೂಡ ಮನೆಗೆ ಬಂದ್ವಿ. ಮತ್ತೆ ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನಂತೂ ಬೆಳಗ್ಗೆ ಎದ್ದಿದ್ ಕೂಡ ಲೇಟೇ ಆಯ್ತು. ಅದಕ್ಕೋಸ್ಕರ ಮಸಾಲೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ನಾನಂತೂ ಹೇಗಾಗ್ಬಿಟ್ಟಿದೀನಿ ಅಂದ್ರೆ ತಿಂಡಿ ತಿಂದಿದ ತಕ್ಷಣನೇ ಮಲ್ಕೊಂತಾ ಇದ್ದೀನಿ. ನಮ್ಮ ಮನೆಯವ್ರ ಬರ್ಡೇ ದಿನ ಲೇಟಾಗಿ ಮಲ್ಕೊಂಡು ಬೇಗ ಎದ್ದಿದ್ದೆ. ಅದರಿಂದ ನಿದ್ದೆ ಕರೆಕ್ಟ್ ಆಗಿ ಆಗಿರ್ಲಿಲ್ಲ. ಅದರಿಂದ ಡೈಲಿ ಮಧ್ಯಾಹ್ನ ನಿದ್ದೆ ಬರ್ತಾ ಇದೆ. ಇವತ್ತು ಕೂಡ ಹಾಗೆ ಆಯ್ತು. ನಾನು ಇವತ್ತು ಎದ್ದಾಗ ತುಂಬಾನೇ ಲೇಟ್ ಆಗಿತ್ತು. ವಾರ ಕೂಡ ಮಾಡಿರ್ಲಿಲ್ಲ ಬೆಳಗ್ಗೆ. ಅದಕ್ಕೋಸ್ಕರ ಸಂಜೆ ಹಾಗೆ ಪೂಜೆಗೆಲ್ಲ ಬೇಗ ರೆಡಿ ಮಾಡ್ಕೊಂಡು ಪೂಜೆ ಸಹ ಮುಗಿಸ್ದೆ. ಸೋಮವಾರ ಬಿಡಿ ಹೂವ ತಗೊಂಡ್ಬಂದಿದ್ದೆ ಪೂಜೆಗೂ ಮತ್ತೆ ನನ್ ಮುಟ್ಕೊಳ್ಳೋದಕ್ಕೂ ಆಗುತ್ತೆ ಅಂತ. ಆದ್ರೆ ಅವನ್ನ ಕಟ್ಟೋದಿಕ್ಕೆ ಟೈಮ್ ಆಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ತಗೊಂಡು ಎಲ್ಲ ನೀಟಾಗಿ ಕಟ್ಟಿಟ್ಟು ಈ ದಿನ ಎಂಡ್ ಮಾಡಿದೆ. ಥ್ಯಾಂಕ್ ಯು ಆಲ್.